ಮೊನ್ನೆ ಬೆಳಗಾವಿಯಲ್ಲಿ ಅಜ್ಜಿಯೊಬ್ಬಳು ಗೃಹಲಕ್ಷ್ಮಿ ಹಣದಿಂದ ಹೋಳಿಗೆ ಊಟವನ್ನ ಹಾಕಿಸಿ ಸುದ್ದಿಯಾಗಿದ್ಲು. ಆದ್ರೆ ಇದೀಗ ಹಾವೇರಿಯಲ್ಲಿ ಗೃಹಲಕ್ಷ್ಮಿ 10 ಕಂತುಗಳ ಹಣವನ್ನ ಕೂಡಿಟ್ಟು ಅತ್ತೆಯೊಬ್ಬಳು ಸೊಸೆಗೆ ಫ್ಯಾನ್ಸಿ ಸ್ಟೋರ್ ಹಾಕಿಕೊಟ್ಟು ಶಬ್ಬಾಸ್ ಎನಿಸಿಕೊಂಡಿದ್ದಾಳೆ. ಕಲರ್ ಹೇರ್ ಬೆಂಡ್, ಥರಥರದ ಶಾಂಪೂ, ಹೆಣ್ಮಕ್ಳಿಗೆ ಬೇಕಾಗುವ ಎಲ್ಲ ಐಟಂಗಳು ಇಲ್ಲಿ ಸಿಗುತ್ತವೆ. ಅಂದಹಾಗೆ ಇದು ಗೃಹಲಕ್ಷ್ಮಿ ಹಣವನ್ನ ಕೂಡಿಟ್ಟು ಅತ್ತೆಯೊಬ್ಬಳು ಸೊಸೆಗೆ ಹಾಕಿಕೊಟ್ಟ ಫ್ಯಾನ್ಸಿ ಸ್ಟೋರ್. ಈ ಯೋಜನೆ ಎಲ್ಲ ಹೆಣ್ಮಕ್ಳಿಗೂ ತಲುಪೈತಿಲ್ಲ, ಅದಕ್ಕೆ ಈ ತರ ಮಾಡ್ಕೊಂಡ್ರೆ ಎಲ್ಲರಿಗೂ ಒಳ್ಳೆ ಆಕೈತಿ. ಗೃಹಲಕ್ಷ್ಮಿ ಹಣದಿಂದ ಸೊಸೆಗೆ ಅಂಗಡಿ ಹಾಕೊಟ್ಟ ಅತ್ತೆ. 10 ಕಂತಿನ ಹಣ ಕೂಡಿಟ್ಟು ಫ್ಯಾನ್ಸಿ ಸ್ಟೋರ್ ಓಪನ್. ಹೌದು, ಹಾವೇರಿಯ ಶಿಗ್ಗಾಂವಿ ತಾಲೂಕಿನ ನೀರಲ್ಗಿಯಲ್ಲಿ ಹೊಸ ಫ್ಯಾನ್ಸಿ ಸ್ಟೋರ್ ಓಪನ್ ಆಗಿದೆ. ದ್ರಾಕ್ಷಾಯಣಿ ಎಂಬಾಕೆ ತನ್ನ 10 ತಿಂಗಳ ಗೃಹಲಕ್ಷ್ಮಿ ಹಣವನ್ನ ಕೂಡಿಟ್ಟಿದ್ದಾಳೆ. 20,000 ಹಣದಲ್ಲಿ ಸೊಸೆಗೆಂದು ಮನೆಯಲ್ಲೇ ಫ್ಯಾನ್ಸಿ ಸ್ಟೋರ್ ಹಾಕಿಕೊಟ್ಟಿದ್ದಾಳೆ. ಸರ್ಕಾರಕ್ಕೆ ಸಿಎಂಗೆ ಧನ್ಯವಾದ ತಿಳಿಸಿದ್ದಾಳೆ. ಸರ್, ನಮ್ಮ ಮತ್ತೆ 2,000 ರೂಪಾಯಿ ಬರೋ ಕಂತೆಲ್ಲ ಕೂಡಿಟ್ಟು 10 ಕಂತಿಂದ ಬಂದಿತ್ತು ಸರ್, 20,000 ರೂಪಾಯಿ. ಅದನ್ನೆಲ್ಲ ಕೂಡಿಟ್ಟು ನಮ್ಮ ಸೊಸಿ ಹೊರಗೆ ಹೋಗಬಾರ್ದು ಅಂತ ಹೇಳಿ ಒಂದು ಜನರಲ್ ಸ್ಟೋರ್ ಅಂತ ತೆಗೆದುಕೊಟ್ಟಿದ್ದಾರೆ ಸರ್ ನಮ್ಗೆ. ಅದರೊಳಗ್ರಿ ನಾವು ಹೆಣ್ಮಕ್ಳಿಗೆ ಏನೇನು ಬೇಕು ಎಲ್ಲ ಐಟಮ್ಸ್ ಹಾಕ್ಸಿದ್ವಿ. ಗೃಹಲಕ್ಷ್ಮಿಯ 16,000 ಫಲಾನುಭವಿಗಳು ಸ್ಕೀಮ್ನಿಂದ ಔಟ್. ಜಿಎಸ್ಟಿ ಬಗ್ಗೆ ಸುಳ್ಳು ದಾಖಲೆ ನೀಡಿದ್ದಕ್ಕೆ ಕ್ರಮ ಎಂದ ಸಚಿವೆ. ಇನ್ನು ಜಿಎಸ್ಟಿ ಐಟಿ ಸಲ್ಲಿಸಿಯೂ ಗೃಹಲಕ್ಷ್ಮಿಗೆ ಅರ್ಜಿ ಸಲ್ಲಿಸಿದ್ದ 16,000 ಮಹಿಳೆಯರ ಅರ್ಜಿಯನ್ನ ತಿರಸ್ಕರಿಸಲಾಗಿದೆ. ಹಾಗೆ ವಾರದಲ್ಲಿ ಜುಲೈ ಮತ್ತು ಆಗಸ್ಟ್ ತಿಂಗಳ ಹಣವನ್ನ ಹಾಕ್ತೀವಿ ಅಂತ ಸಚಿವೆ ಭರವಸೆ ನೀಡಿದ್ದಾರೆ. ಮತ್ತು ನೆಕ್ಸ್ಟ್ ಜುಲೈ ಮತ್ತು ಆಗಸ್ಟ್ದು ನಿನ್ನೆ ಮುಖ್ಯಮಂತ್ರಿಗಳ ಹತ್ರ ಮಾತಾಡಿದ್ರಿ. ಜುಲೈ ಮತ್ತು ಆಗಸ್ಟ್ದು ಕೂಡ ಇನ್ನು ಒಂದು ವಾರದೊಳಗಡೆ ಕ್ಲಿಯರ್ ಮಾಡ್ತೀವಿ. ಹೌದು, ಒಮ್ಮೆನೆ ಹಾಕ್ತೀವಿ. ಬಿಪಿಎಲ್ ಕಾರ್ಡ್ದಾರರಿಗೆ ಅಕ್ಕಿ ಜೊತೆಗೆ ಬೇಳೆ ಎಣ್ಣೆ. ಬಿಪಿಎಲ್ ಕಾರ್ಡ್ದಾರರಿಗೆ ರಾಜ್ಯ ಸರ್ಕಾರ ಸಿಹಿ ಸುದ್ದಿ ನೀಡಿದೆ. ಅನ್ನಭಾಗ್ಯದಡಿ ಇನ್ನು ಮುಂದೆ 5 ಕೆಜಿ ಅಕ್ಕಿ ಜೊತೆಗೆ ಅಡುಗೆ ಎಣ್ಣೆ, ಬೇಳೆ ನೀಡಲು ಪ್ಲಾನ್ ಮಾಡಲಾಗಿದೆ. ಮುಂದಿನ ತಿಂಗಳಿಂದಲೇ ಜಾರಿಗೆ ಬರಲಿದೆ. ಸುಮಾರು 93% ಗ್ರಾಹಕರು ನಮಗೆ ಸ್ವಲ್ಪ ಬದಲಾವಣೆ ಮಾಡಿ ಮತ್ತು ಬೇಳೆ ಕೊಡಿ, ಎಣ್ಣೆ ಕೊಡಿ, ಸಕ್ಕರೆ ಕೊಡಿ ಅಂತೂ ಕೇಳ್ತಾ ಇರೋರು 193% ಕೇಳಿದೆ. ಏನೇ ಹೇಳಿ, ಗ್ಯಾರಂಟಿ ಯೋಜನೆಗಳು ಅನೇಕರ ಮೊಗದಲ್ಲಿ ನಗು ಮೂಡಿಸಿದೆ. ಹಾವೇರಿಯಿಂದ ಅಣ್ಣಪ್ಪ ಬಾರ್ಕಿ ಜೊತೆ ಪೂರ್ಣಿಮಾ, ಟಿವಿ9 ಬೆಂಗಳೂರು.